ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ BT-CT ಟೆಸ್ಟ್ ಬಗ್ಗೆ. BT-CT ಟೆಸ್ಟ್ ಅಂದರೆ ಏನು, ಡಾಕ್ಟ್ರ್ ಈ ಟೆಸ್ಟ್ ಯಾಕೆ ನಿಮಗೆ ಬರೆದು ಕೊಡ್ತಾರೆ, ಯಾವ ರೀತಿ ಈ ಟೆಸ್ಟ್ ಮಾಡ್ಲಾಗ್ತೈತಿ, ಇದ್ರದ್ದು ನಾರ್ಮಲ್ ವ್ಯಾಲ್ಯೂಸ್ ಎಷ್ಟು, ಈ ಟೆಸ್ಟ್ ಮಾಡಿಸೋದಕ್ಕಿಂತ ಮುಂಚೆ ಏನಾದರೂ ಸ್ಪೆಷಲ್ ಪ್ರಿಪ್ರೇಷನ್ ಮಾಡ್ಕೋಬೇಕಾ, ಎಷ್ಟು ಟೈಮ್ನಾಗ ಈ ಟೆಸ್ಟ್ ಆಗುತ್ತಾ ಮತ್ತು ಎಷ್ಟು ಮೂಲ್ಯದಾಗ ಈ ಟೆಸ್ಟ್ ಆಗುತ್ತಾ, ಸಂಪೂರ್ಣ ಮಾಹಿತಿ ನಾನು ನಿಮಗೆ ಈ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ಲಿಂದ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್ ಮತ್ತು ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆನ ಶುರು ಮಾಡೋಣ. ಸೊ ಮೊದಲಿಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ BT-CT ಬ್ಲಡ್ ಟೆಸ್ಟ್ ಅಂದ್ರೆ ಏನು. ಸೊ ನೋಡ್ರಿ, ಒಂದು ಬ್ಲಡ್ ಟೆಸ್ಟ್ ಇದರಲ್ಲಿ ಚೆಕ್ ಮಾಡ್ಲಾಗ್ತೈತೆ ರೀ ನಿಮ್ಮ ರಕ್ತದ್ದು ಬ್ಲೀಡಿಂಗ್ ಟೈಮಿಂಗ್ BT ಮತ್ತು ಕ್ಲಾಟಿಂಗ್ ಟೈಮಿಂಗ್ CT ಎಷ್ಟಿದೆ, ಯಾವಾಗ ನಿಮ್ಮ ರಕ್ತ ಒಳಗಡೆ ಕ್ಲಾಟ್ಸ್ ಆಗ್ತಾವು, ರಕ್ತಸ್ರಾವ ಯಾವಾಗ ಬಂದ್ ಆಗ್ತೈತಿ, ಆ ಟೈಮ್ ಮೆಜರಿಂಗ್ ಮಾಡೋ ಟೆಸ್ಟ್ ಯಾವುದಪ್ಪ ಅಂದ್ರೆ BT-CT ಟೆಸ್ಟ್ ರೀ. ಈಗ ಎರಡನೇ ಪ್ರಶ್ನೆ, ಡಾಕ್ಟರ್ ನಿಮ್ಗೆ ಈ ಟೆಸ್ಟ್ ಯಾಕೆ ಬರೆದು ಕೊಡ್ತಾರ? ಸೊ ಒಂದೇದು ನೋಡ್ರಿ, ಡಾಕ್ಟ್ರಿಗೆ ಏನಾರ ಡೌಟ್ ಐತಿ, ನಿಮ್ಗೆ ಏನಾದರೂ ಬ್ಲೀಡಿಂಗ್ ಡಿಸಾರ್ಡರ್ಸ್ ಅದಾವಂದ್ರೆ ಆವಾಗ ಕನ್ಫರ್ಮೇಷನ್ ಮಾಡ್ಲಿಕ್ಕೆ ಈ ಟೆಸ್ಟ್ ಬರೆದು ಕೊಟ್ಟಿರ್ತಾರೆ. ಇಲ್ಲ ನಿಮ್ಗೆ ಏನಾರ ಪ್ಲೇಟ್ಲೆಟ್ ಡಿಸಾರ್ಡರ್ಸ್ ಆಗಿರ್ಬೋದು ಅಂತ ಡಾಕ್ಟ್ರಿಗೆ ಅನಿಸಿದ್ರೆ ಆವಾಗ ನಿಮ್ಗೆ ಈ ಟೆಸ್ಟ್ ಬರೆದು ಕೊಟ್ಟಿರ್ತಾರೆ. ಉದಾಹರಣೆಗೆ ಯಾವಪ್ಪ ಅಂದ್ರೆ DVT, ಡೀಪ್ ವೇನಸ್ ಥ್ರಾಂಬೋಸಿಸ್, ಇಲ್ಲ ಪಲ್ಮನರಿ ಎಂಬೋಲಿಸಮ್. ಅದ್ರಾಗ ಏನಾಗ್ತೈತಪ್ಪ ಅಂದ್ರೆ ನಿಮ್ಮ ಶ್ವಾಸಕೋಶದ ಆರ್ಟರೀಸ್ ಒಳಗಡೆ ಕ್ಲಾಟ್ ಆಗ್ತೈತೆ ರೀ. ಇಂಥ ಸಮಸ್ಯೆ ಡಾಕ್ಟ್ರಿಗೆ ಆಗಿರ್ಬೋದು ಅಂತ ಅನಿಸಿದ್ರೆ ಈ ಟೆಸ್ಟ್ ಬರೆದು ಕೊಟ್ಟಿರ್ತಾರೆ ರೀ. ಇಲ್ಲ ಯಾವುದಾದ್ರೂ ಆಪ್ರೇಷನ್ಸ್ ನಿಮ್ಗೆ ಆಗೋದೈತಂದ್ರೆ ಆಪ್ರೇಷನ್ ಮಾಡೋದಕ್ಕಿಂತ ಮುಂಚೆ ಡಾಕ್ಟರ್ಸ್ ಈ ಟೆಸ್ಟು ಮಾಡಿಸ್ಲಿಕ್ಕೆ ಹೇಳಿರ್ತಾರೆ ರೀ. ಯಾಕಂದ್ರೆ ಇದರಲ್ಲಿ ಅನುಮಾನ ಎಷ್ಟು ಡೌಟ್ ಏನಾಗುತ್ತೆ, ಡಾಕ್ಟ್ರದ್ದು ಬ್ಲಡ್ ಲಾಸ್ ಆಗೋ ಸಾಧ್ಯತೆ ಐತೋ ಇಲ್ಲೋ ಆಪ್ರೇಷನ್ ಟೈಮ್ನಾಗ ಅನ್ನೋದು ಅವ್ರಿಗೆ ಒಂದು ಅಂದಾಜು ಆಗ್ತೈತಿ. ಇಲ್ಲ ನಿಮ್ಗೇನಾದರೂ ಲಕ್ಷಣ ಆಗಕ್ಕೆ ಕುಂತವು ಯಾವಪ್ಪ ಅಂದ್ರೆ, ಉದಾಹರಣೆಗೆ ನಿಮ್ಮ ಮೂಗ್ನ ಯಂತ್ರ ರಕ್ತ ಬರ್ತಾ ಇದೆ, ನಿಂದಿರ್ತಾ ಇಲ್ಲ, ಕಂಟಿನ್ಯೂ ಮೂಗು ರಕ್ತ ಹೋಗ್ತಾ ಇದೆ ಅಂದ್ರೆ, ಇಲ್ಲ ನಿಮ್ಗೆ ಏನಾರ ಒಂದು ಗಾಯ ಆಗೈತಿ, ಎಲ್ಲ ಕಟ್ ಆಗೈತಿ, ಅಲ್ಲಿಂದ ರಕ್ತ ಕಂಟಿನ್ಯೂ ಹೊಂಟ್ಬಿಟ್ಟೈತಿ, ನಿಂದಿರ್ದಾವಲ್ದಂದ್ರೆ ಅಂಥ ಕಂಡೀಷನ್ನ ಡಾಕ್ಟರ್ ನಿಮ್ಗೆ ಇದನ್ನು ಟೆಸ್ಟ್ ಮಾಡಿಸ್ಲಿಕ್ಕೆ ಹೇಳ್ತಾರೆ. ಈಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಯಾವ ರೀತಿ ಈ ಟೆಸ್ಟು ಮಾಡ್ಲಾಗ್ತೈತೆ ಅನ್ನೋದು. ಒಂದೇದ್ದು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ರೀ BT ಬಗ್ಗೆ, ಅಂದರೆ ಬ್ಲೀಡಿಂಗ್ ಟೈಮ್ ಬಗ್ಗೆ. ಇದ್ರಾಗ ನೋಡ್ರಿ ಏನು ಮಾಡ್ತಾರಂದ್ರೆ, ನಿಮ್ಮ ಕೈಯಾಗ ಬಳ್ಳಿ ಇರ್ತೈತೆ ನೋಡ್ರಿ, ಆ ಬಳ್ಳಿಗೆ ಒಂದು ಲ್ಯಾನ್ಸೆಟ್ ತೊಗೊಂಡು ಚುಚ್ತಾರ. ಲ್ಯಾನ್ಸೆಟ್ ಅಂದ್ರೆ ಒಂದು ಪಿನ್ನದ ಥರ ಇರ್ತೈತೆ ರೀ, ಆ ಪಿನ್ನ ತೊಗೊಂಡು ಚುಚ್ತಾರ. ಮತ್ತು ಆವಾಗ ಅಲ್ಲಿ ಚೆಕ್ ಮಾಡ್ಲಾಗ್ತೈತಿ ರಕ್ತಸ್ರಾವ ಎಲ್ಲಿ ಮಟ್ಟ ಆಗ್ತೈತಿ ಮತ್ತು ರಕ್ತಸ್ರಾವ ಯಾವಾಗ ಬಂದ್ ಆಗ್ತೈತಿ ಅನ್ನೋದು ಆ ಟೈಮಿಂಗ್ ನೋಟ್ ಮಾಡಿ ಅಲ್ಲಿ ಬರೀತಾರೆ ರೀ. ಇದಕ್ಕೆ ಬ್ಲೀಡಿಂಗ್ ಟೈಮಿಂಗ್ ಅಂತ ಕರೀತಾರೆ. ಈಗ CT ಬಗ್ಗೆ ಹೇಳ್ಕೊಡ್ತೀನಿ, ಕ್ಲಾಟಿಂಗ್ ಟೈಮಿಂಗ್. ಇದ್ರಾಗ ಏನು ಮಾಡ್ತಾರಪ್ಪ ಅಂದ್ರೆ, ನಿಮ್ಮ ಕೈಯಾಗ ವೇನ್ಸ್ ಇರ್ತಾವೆ ನೋಡ್ರಿ, ಅಲ್ಲಿಂದ 2 ml ಬ್ಲಡ್ ಸ್ಯಾಂಪಲ್ ತೊಗೊತಾರೆ. ತೊಗೊಂಡು ಅದನ್ನ ಒಂದು ಟ್ಯೂಬ್ನ ಹಾಕಿ ಇಡ್ತಾರೆ ಮತ್ತು ಅದನ್ನು ವೇಟ್ ಮಾಡ್ತಾರೆ. ಯಾವಾಗ ಆ ಟ್ಯೂಬ್ ಒಳಗೆ ಕ್ಲಾಟ್ ಫಾರ್ಮೇಷನ್ ಆಗ್ತೈತಿ ಆ ಟೈಮು ನೋಟ್ ಮಾಡಿ ಹಚ್ತಾರೆ ರೀ. ಅದಕ್ಕೆ CT ಕ್ಲಾಟಿಂಗ್ ಟೈಮಿಂಗ್ ಅಂತ ಕರಿಲಾಗ್ತೈತೆ ರೀ. ಈಗ ನಾನು ನಿಮ್ಗೆ ಇದ್ರದ್ದು ನಾರ್ಮಲ್ ವ್ಯಾಲ್ಯೂಸ್, ನಾರ್ಮಲ್ ರೇಂಜ್ ತಿಳಿಸ್ಕೊಡ್ತೀನಿ. ಸೊ ನೋಡಿ, ಬ್ಲೀಡಿಂಗ್ ಟೈಮಿಂಗ್ ಏನಿದೆ ಇದ್ರ ನಾರ್ಮಲ್ ವ್ಯಾಲ್ಯೂ ಎಷ್ಟಪ್ಪ ಅಂದ್ರೆ 2 to 7 minutes, 2ರಿಂದ 7 ನಿಮಿಷ ಇದ್ರದ್ದು ನಾರ್ಮಲ್ ವ್ಯಾಲ್ಯೂ ರೀ. ಈ ಟೈಮ್ ಒಳಗಡೆನ ಬ್ಲೀಡಿಂಗು ನಿಂದಿರ್ಬೇಕು ರೀ ನಿಮ್ದು. ಇಲ್ಲಿದ್ರಕ್ಕಿಂತ ಜಾಸ್ತಿ ನಿಮ್ದು ವ್ಯಾಲ್ಯೂಸ್ ಬಂದ್ರೆ ಅಬ್ನಾರ್ಮಲ್ ರೀ. ಈಗ CT ಕ್ಲಾಟಿಂಗ್ ಟೈಮಿಂಗ್ ನಾರ್ಮಲ್ ವ್ಯಾಲ್ಯೂ ಎಷ್ಟಪ್ಪ ಅಂದ್ರೆ 5ರಿಂದ 11 ನಿಮಿಷ. ಇಷ್ಟೊತ್ತೊಳಗೆ ನಿಮ್ಮ ರಕ್ತ ಏನಿದೆ ಕ್ಲಾಟ್ ಆಗ್ಬೇಕು ರೀ. ಇದ್ರಕ್ಕಿಂತ ಜಾಸ್ತಿ ಬಂತಂದ್ರೆ ಅಬ್ನಾರ್ಮಲ್ ರೀ. ಈ ಟೆಸ್ಟ್ ಮಾಡಿಸೋದಕ್ಕಿಂತ ಮುಂಚೆ ಏನಾದರೂ ಸ್ಪೆಷಲ್ ಪ್ರಿಪ್ರೇಷನ್ ಮಾಡ್ಕೋಬೇಕಾಗ್ತೈತಾ? ಸೊ ನೋಡಿರಿ, ಯಾವುದೇ ರೀತಿ ಸ್ಪೆಷಲ್ ತಯಾರಿ ಅವಶ್ಯಕತೆ ಇಲ್ಲ, ಯಾವಾಗ ಬೇಕಾದರೂ ಈ ಟೆಸ್ಟ್ ಮಾಡಿಸ್ಕೋಬೋದು. ಈ ಟೆಸ್ಟ್ ಮಾಡಿಸ್ಲಿಕ್ಕೆ ಎಷ್ಟು ಟೈಮ್ ಬೇಕಾಗ್ತೈತಿ ಮತ್ತು ಎಷ್ಟು ಮೂಲ್ಯದಾಗ ಈ ಟೆಸ್ಟ್ ಆಗ್ತೈತೆ ರೀ. ಸೊ ನೋಡ್ರಿ, ನೀವು ರಕ್ತ ಕೊಟ್ರಿ ಅಂದ್ರೆ 1 ತಾಸು ಒಳಗೆ ನಿಮ್ಮ ರಿಪೋರ್ಟ್ ಸಿಕ್ಬಿಡ್ತಾವೆ. 100ಲಿಂದ 200 ರೂಪಾಯಿ ಒಳಗೆ ಈ ಟೆಸ್ಟ್ ಆಗಿಬಿಡ್ತೈತೆ ರೀ. ಅನ್ಕೊಂತೀನಿ ನಿಮ್ಗೆ ವಿಡಿಯೋದಾಗ ನಾ ಏನು ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಭಾಳ ಒಳ್ಳೆ ರೀತಿ ಅಂತ ಅರ್ಥ ಆಗಿರಬೇಕು. ನೀವು ಮುಂದೆ ಕೂಡ ಇದೇ ರೀತಿ ಹೊಸ ವಿಡಿಯೋಸ್ ನೋಡ್ಬೇಕಾ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ನೋಡಿ, ಅದನ್ನು ಪ್ರೆಸ್ ಮಾಡಿರಿ. ಅದನ್ನು ಪ್ರೆಸ್ ಮಾಡಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆಯಾ, ಲೈಕ್ ಬಟನ್ನ ಪ್ರೆಸ್ ಮಾಡಿ ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ವಿಡಿಯೋ ಅವಶ್ಯಕತೆ ಇದೆ ಅವ್ರ ಜೊತೆಗೆ ನೀವು ಇದನ್ನು ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರು ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸಿಗೋಣ ಮುಂದಿನ ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.